ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನು ಗೊತ್ತಾ ಗೈಸ್, ಇವತ್ತು ಕೂಡ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ರೆಸಿಪಿ ಶೂಟ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಇವತ್ತು ನನ್ನ ಮಕ್ಕಳಿಗೆ ಹುಳಿ ಅನ್ನ ಬೇಕಂತೆ. ಸೊ ಈಸಿ ರೆಸಿಪಿ, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ನನಗೂ ಕೂಡ ಇಷ್ಟ, ಚೆನ್ನಾಗಿರುತ್ತೆ. ಅಂದರೆ ಹುಳಿ ಸಪ್ರೇಟು ರೈಸ್ ಸಪ್ರೇಟ್ ಮಾಡೋದಲ್ಲ, ಎಲ್ಲನೂ ಒಂದೇ ಸರಿ ಕುಕ್ಕರಲ್ಲಿ ಹಾಕಿ ಕೂಗಿಸ್ಬಿಡೋದು. ಸೊ ಅದಕ್ಕೋಸ್ಕರನೇ ಬೆಳ್ಳುಳ್ಳಿನ ಸುಲ್ಕೊಳ್ತಾ ಇದ್ದೀನಿ. ನನ್ನ ಮಗಳನ್ನ ಹುಣ್ಸೆಹಣ್ಣು ತಂದುಕೊಡು ಅಂದರೆ ಇಟ್ಟೆ ತಂದುಕೊಡ್ತಾಯಿದ್ಲು. ಸೊ ಅವಳ ಜೊತೆ ಮಾತಾಡ್ಕೊಂಡು ಹಂಗೆ ಎಲ್ಲನೂ ರೆಡಿ ಮಾಡ್ಕೊಂಡು ಹುಣ್ಸೆಹಣ್ಣು ನೆನೆ ಹಾಕ್ಬಿಟ್ಟು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾದ್ಮೇಲೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ ಮತ್ತು ಕಡಲೆ ಬೀಜ ಎಲ್ಲನೂ ಕೂಡ ಹಾಕ್ಕೊಳ್ಳು. ನನ್ನ ಮಗ ಕರ್ಬೇವಿನ ಸೊಪ್ಪು ತಂದುಕೊಟ್ಟ. ಎಲ್ಲನೂ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಅದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಕರಿಬೇವು, ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟೇ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲ ಹುರಿದಾದ್ಮೇಲೆ ನೆಕ್ಸ್ಟು ಹುಣಸೆಹಣ್ಣನ್ನು ನೆನೆ ಹಾಕಿದ್ನಲ್ಲ, ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಹುಳಿ ಮಾತ್ರ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಇಲ್ಲೇ ಸೇರಿಸ್ಕೊಂಡು ಹಾಕೊಬಿಡ್ತೀನಿ ಹುಳಿಗೆ. ಅಂದರೆ 1 ಲೋಟ ಅಕ್ಕಿಗೆ ಒಂದೂವರೆ ಅಲ್ಲ 2.5 ಲೋಟ ನೀರು. ಹುಳಿಲಿ ರೈಸ್ ಬೇಯಬೇಕಲ್ಲ, ಅದರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ. 2 ಲೋಟ ಅಕ್ಕಿ ಹಾಕ್ತಿದ್ದೀನಿ. ಸೊ ಹಾಗಾಗಿ 4.25 ಲೋಟ ನೀರನ್ನ ಹಾಕ್ಕೊಂಡೆ. ನೆಕ್ಸ್ಟು ಸಾಂಬಾರು ಪುಡಿ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಅದಾದಮೇಲೆ ಒಂಚೂರು ಬೆಲ್ಲ. ಈ ಹುಳಿ ಐಟಮ್ ಏನೇ ಮಾಡಿದ್ರು ಬೆಲ್ಲ ಹಾಕ್ತೀನಿ ನಾನು. ಹುಳಿ, ಉಪ್ಪು, ಖಾರ ಎಲ್ಲನೂ ಒಂದು ಮೀಡಿಯಮಾಗಿ ತರುತ್ತೆ ಅಂತ. ಅದು ಜಾಸ್ತಿ ಹುಳಿ ಹೊಡೆಯಲ್ಲ. ಹುಳಿ ಜಾಸ್ತಿ ಆದರೆ ಅಲ್ಲೂ ಜುಮ್ ಅನ್ನುತ್ತಲ್ಲ, ಆ ಥರ ಏನು ಅನಿಸಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅಕ್ಕಿನ ತೊಳ್ಕೊಳ್ತಾ ಇದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತೀನಿ. ಅಕ್ಕಿ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟು ಒಂದು ಕುದಿಯೋಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟು ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ 2 ವಿಸಿಲ್ ಕೂಗ್ತು ಅಂದರೆ ತಿಂಡಿ ರೆಡಿ ಆಗುತ್ತೆ. ಅಂದರೆ ಇದು ಸಂಪೂರ್ಣ ಆರಬೇಕು ಪೂರ್ತಿಯಾಗಿ. ವಿಸಿಲ್ ತೆಗೆದು ಇದು ಮಾಡಬಾರ್ದು, ತೆಗೆದ್ರೆ ಒಂಥರ ಗಂಜಿ ಥರ ಇರುತ್ತೆ. ನನ್ನ ಮಕ್ಕಳು ಗುಡ್ತಾ ಇರ್ತಾರೆ, ಹುಳಿಯನ್ನ ಅಂದಡಿಗೆ ನಂಗೆ ಫಸ್ಟು ಅಂತ ನಿಂತಿದ್ದು. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಪ್ರೆಷರ್ ಇತ್ತು ಕುಕ್ಕರ್ದು, ಇರಲಿ ಅಂದ್ಬಿಟ್ಟು ಓಪನ್ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗಿತ್ತು. ಇನ್ನೊಂದು ಚೂರು ಅಂದರೆ ಅದರೆಲ್ಲ ಆರಿದ ಮೇಲೆ ಓಪನ್ ಮಾಡಿದರೆ ಸರಿ ಆಯ್ತಿತ್ತು. ಆರೋಕ್ಕೆಲ್ಲ ನನ್ನ ಮಕ್ಕಳು ಬಿಡಬೇಕಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಥ್ಯಾಂಕ್ ಯು.